ಸುರೇಶ್ ಅವ್ರ ವಿರುದ್ಧ MP ಎಲೆಕ್ಷನ್ಗೆ ನಿಂತ್ಕೊಂತೀರಿ, ಇನ್ನೊಂದು ಕಡೆ MLA ಎಲೆಕ್ಷನ್ಗೆ ನಿಂತ್ಕೊಳ್ತೀರಿ, ಕಾನ್ಸ್ಟಿಟ್ಯೂನ್ಸಿ ಪದೇ 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 ಚೇಂಜ್ ಮಾಡ್ತೀರಿ. ಯಾಕೆ? ನೀವು ಕೇಂದ್ರಕ್ಕೆ ಹೋಗ್ಬೇಕಾ, ರಾಜ್ಯದಲ್ಲಿ ಇರಬೇಕಾ? ಎಲೆಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಐಡಿಯಾ ಇಲ್ಲ ಅಂತನೋ, ಅಥವಾ ನೀವು ಒಂದು ರೀತಿ ಒಂದು ಕಡೆ ಸರಿಯಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಂತನೋ? ರವಿ ಯಾಕೆ? ಕೃಷ್ಣಾರೆಡ್ಡಿ MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅನ್ನೋದೇ ಅವ್ನ ಗುರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ನು MLA ಆಗ್ತಾ ಇದ್ದ, ಮಿನಿಸ್ಟರ್ ಆಗ್ತಾ ಇದ್ದ. ಮತ್ತೆ ಏನಾಗಬೇಕು ನೀವು? ನಾವು ಕರ್ನಾಟಕದಲ್ಲಿ ಒಂದು ಭದ್ರವಾದಂತಹ ಒಂದು ಮಾದರಿಯಾದಂತಹ ರಾಜಕೀಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು, ಆದರ್ಶವಾದಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂತ ಮಾಡ್ತಿರೋದು. ಒಂದು ಯಾವುದೇ ಕುಟುಂಬದ ಹಿನ್ನೆಲೆ ಇಲ್ಲದೆ, ಅಂದರೆ ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೆ, ಯಾವುದೇ ಶ್ರೀಮಂತಿಕೆ ಹಿನ್ನೆಲೆ ಇಲ್ಲದೆ, ಸಾಮಾನ್ಯ ಜನರೂ ಸಹ ಚುನಾವಣಾ ರಾಜಕಾರಣದಲ್ಲಿ ಹಿಂದೆ 50, 60, 70ರ ದಶಕದಲ್ಲಿ ಹೇಗೆ ಸಾಮಾನ್ಯ ಹಿನ್ನೆಲೆಯಿಂದನೂ ಜನ ಬಂದು ರಾಜ್ಯವನ್ನು ಪ್ರತಿನಿಧಿಸಿರೋ ಆ ತರಹದ ಒಂದು ವ್ಯವಸ್ಥೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ರವಿ ಕೃಷ್ಣಾರೆಡ್ಡಿ ಅಂತಹ ಮಾದರಿಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಹೊರತು ಅವನು ಆಗಬೇಕು ಅಂತಲ್ಲ. ಅದಕ್ಕಾಗಿ ನಾವು ಸಾಮಾನ್ಯ ಜನರು ಕಷ್ಟಪಟ್ಟು, ವಿದ್ಯಾವಂತರಾಗಿದ್ದು ಅವರು ಕಷ್ಟಪಟ್ಟು ಜನರ ಪರವಾಗಿ ಹೋರಾಟ ಮಾಡಿದ್ರೆ ಜನರೇ ಅವರನ್ನು ಗೆಲ್ಲಿಸ್ಕೊಳ್ಳುವಂತಹ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ಬೇರೆ ಬೇರೆ ಜನರಿಗೂ ಅದು ಮಾದರಿ ಆಗಬೇಕು ಅಂತ ಮಾಡ್ತಿರುವಂತಹ ಹೋರಾಟ ಇದು.